ದೊಡ್ಡ ಮನೆಯಲ್ಲಿ ಬಹಳ ದಿನಗಳ ನಂತರ ಒಂದು ಸಮಾರಂಭ. ಹೌದು ಸ್ನೇಹಿತರೆ. ಒಂದು ಶುಭ ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಅಪ್ಪು ಅವರು ಮರಣ ಹೊಂದಿದಾಗಿನಿಂದಲೂ ಕೂಡ ಯಾವುದೇ ಶುಭ ಸಮಾರಂಭಗಳು ಒಂದು ದೊಡ್ಡ ಮನೆಯಲ್ಲಿ ನಡೆದಿರಲಿಲ್ಲ. ಆದರೆ ಈಗ ಒಂದು ಶುಭ ಸಮಾರಂಭ ನಡೆಯಲಿದೆ. ಸೊ ಒಂದು ಧೃತಿ ಅವರ ಒಂದು ಮದುವೆ, ಹಾಗೆ ಒಂದು ಧೃತಿ ಅವರ ಒಂದು 2 ಶುಭ ಸಮಾರಂಭ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಹಾಗೆಯೇ ನೋಡ್ಬೇಕಪ್ಪ ಅಂತಂದ್ರೆ ಧೃತಿ ಅವರು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಧೃತಿ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಒಂದು ಯಾವ ಮೂವಿಯಲ್ಲಿ ಒಂದು ಧೃತಿ ಅವರು ಹೀರೋಯಿನ್ ಆಗ್ತಾ ಇದ್ದಾರೆ, ಏನು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದರೆ, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಓದಬೇಕು ಅಂತ ವಿದೇಶದಲ್ಲಿ ತಮ್ಮ ಒಂದು ತಂದೆ ಆದಂತಹ ಒಂದು ಪುನೀತ್ ರಾಜ್ಕುಮಾರ್ ಅವರು ಅವರನ್ನ ವಿದೇಶದಲ್ಲಿ ಇಟ್ಟಿದ್ರು. ಆದರೆ ತುಂಬಾ ಚೆನ್ನಾಗಿ ಕೂಡ ಇವರೇನೋ ಓದ್ತಾ ಇದ್ರು. ಒಂದು ನನ್ನ ಮಗಳು ಆದಷ್ಟು ಬೇಗ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು, ಒಂದು ಸಾಧನೆ ಮಾಡಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಹಾಗೆ ಅಪ್ಪು ಅವರ ಆಸೆಯಂತೆ ಒಂದು ತುಂಬಾ ಚೆನ್ನಾಗಿ ಕೂಡ ಓದಿದ್ರು. ಇನ್ನೇನು ವಿದೇಶದಲ್ಲಿ ಡಿಗ್ರಿ ಮುಗಿತಾ ಬಂತು ಅನ್ನೋಷ್ಟರಲ್ಲಿ ಒಂದು ಡಿಗ್ರಿಯನ್ನು ಕೂಡ ಈಗಾಗಲೇ ವಿದೇಶದಲ್ಲಿ ಕಂಪ್ಲೀಟನ್ನು ಮಾಡಿದ್ದಾರೆ. ಇನ್ನು ಏನು ಮಾಡೋದು, ಸೊ ಅಲ್ಲೇ ಸೆಟ್ಲ್ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದ್ರಂತೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು. ಆದರೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಬೇಡ ಅಂತ ಹೇಳಿಬಿಟ್ಟು, ಸೊ ಅವರ ಮಾತಿಗೆ ಒಂದು ರೆಸ್ಪೆಕ್ಟನ್ನು ಕೊಟ್ಬಿಟ್ಟು, ತಾಯಿಯ ಮಾತಿಗೆ ಒಂದು ರೆಸ್ಪೆಕ್ಟನ್ನು ಕೊಟ್ಬಿಟ್ಟು ಮತ್ತೆ ಕರ್ನಾಟಕಕ್ಕೆ ಬಂದಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಅಪ್ಪು ಅವರು ತುಂಬ ಸಾಧನೆನ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪು ಅವರ ಮನೆತನದವರು ಯಾರಾದರೂ ಬರಲೇಬೇಕು ಅನ್ನೋದು ಒಂದು ಆಸೆ ಆಗಿತ್ತು, ಎಲ್ಲರ ಅಪ್ಪು ಅಭಿಮಾನಿಗಳ ಆಸೆ ಆಗಿತ್ತು. ಸೊ ಅದೇ ಆಸೆಯಿಂದ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ, ಇವರ ಮದುವೆ ಕೂಡ ಒಂದು ಫಿಕ್ಸ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಎಷ್ಟೋ ಹಲವಾರು ಜನರಿಗೆ ದಾನ ಧರ್ಮಗಳನ್ನು ಮಾಡಿ ಅಪ್ಪು ಅವರು ಇಂದಿಗೂ ಕೂಡ ದೇವರಾಗಿದ್ದಾರೆ. ಸೊ ಯಾಕಪ್ಪ ಅಂತಂದರೆ, ನಾವು ಹಲವಾರು ಜನರು ದಾನ ಧರ್ಮಗಳನ್ನು ಮಾಡಿದ್ದನ್ನು ನೋಡಿದ್ದೇವೆ. ಸೊ ಆದರೆ ಒಂದು ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಒಂದು ದಾನ ಧರ್ಮಗಳನ್ನು ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಸೊ ಯಾಕಪ್ಪ ಅಂತಂದರೆ, ಅಷ್ಟೊಂದು ದಾನ ಧರ್ಮಗಳನ್ನು ಮಾಡಿದ್ರು ಕೂಡ ಎಂದಿಗೂ ಕೂಡ ಯಾರಿಗೂ ಕೂಡ ಹೇಳ್ಕೊಂಡಿರಲಿಲ್ಲ. ಸೊ ಯಾರಿಗೂ ಯಾಕೆ, ಸ್ವತಃ ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿಯವರಿಗೆ ಹೇಳ್ಕೊಂಡಿರಲಿಲ್ಲ, ತಮ್ಮ ಮಕ್ಕಳಿಗೆ ಹೇಳ್ಕೊಂಡಿರಲಿಲ್ಲ. ಅಂತಹ ಮನುಷ್ಯ ಅಪ್ಪು ಅವರು. ಸೊ ಇಂದಿನ ದಿನಮಾನಗಳಲ್ಲಿ ಏನಾದರೂ ಒಂದು ದಾನ ಧರ್ಮಗಳನ್ನು ಮಾಡಿದ್ರೆ, ಸೊ ಯಾರಿಗೆ ಏನಾದರೂ ಕೊಟ್ಟರೆ ಅದನ್ನು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ಳೋದು, ಒಂದು ₹10 ದಾನವನ್ನು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಒಂದು ಪ್ರಚಾರವನ್ನು ಮಾಡೋದು, ಅಂದರೆ ಪ್ರಮೋಷನನ್ನು ಮಾಡೋದು. ಸೊ ಈ ರೀತಿಯಾದ ದಿನಮಾನಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ಅಪ್ಪು ಅವರು ಅಷ್ಟೆಲ್ಲ ಒಂದು ಸಾಧನೆಗಳನ್ನು ಮಾಡಿದ್ರು ಕೂಡ, ಅಷ್ಟೆಲ್ಲ ಒಂದು ದಾನ ಧರ್ಮಗಳನ್ನು ಮಾಡಿದ್ರು ಕೂಡ ಎಂದಿಗೂ ಕೂಡ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಸ್ವತಃ ತಮ್ಮ ಹೆಂಡತಿ ಮಕ್ಕಳಿಗೆ ಹೇಳ್ಕೊಂಡಿರಲಿಲ್ಲ, ತಮ್ಮ ಫ್ಯಾಮಿಲಿಗೆ ಗೊತ್ತಿರಲಿಲ್ಲ. ಸೊ ಒಂದು ಮರಣ ಹೊಂದಿದಾಗ ಅವರು ಎಷ್ಟು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಸೊ ಅಂತಹ ಮನುಷ್ಯ ಅಪ್ಪು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಒಂದು ಯಾವ ರೀತಿಯಾಗಿ ಕಾಲಿಡ್ತಾ ಇದ್ದಾರೆ, ಸೊ ಹೀರೋಯಿನ್ ಆಗಿ ಕಾಲಿಡ್ತಾ ಇಲ್ಲ. ಮೊಟ್ಟ ಮೊದಲನೇದಾಗಿ ಅಪ್ಪು ಅವರ ಒಂದು ಕನಸಿನ PRK ಸ್ಟುಡಿಯೋ ಅಂತಕ್ಕಂಥ ಒಂದು ಸ್ಟುಡಿಯೋನ ಒಂದು ನಿರ್ಮಾಣವನ್ನು ಮಾಡಿದ್ರು. ಸೊ ಆ ಒಂದು ಸ್ಟುಡಿಯೋದನ್ನ ಒಂದು ಅಪ್ಪು ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಒಂದು ಅಪ್ಪು ಅವರು ಮರಣ ಹೊಂದಿದ ನಂತರ ಸೊ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನ ತಮ್ಮ ಮಗಳು ಧೃತಿ ಅವಳು ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಅಪ್ಪು ಅವರ ಆಸೆ ಆಗಿತ್ತು. ಹಾಗೆ ಒಂದು ಧೃತಿ ಅವರು ಈ ಒಂದು PRK ಸ್ಟುಡಿಯೋವನ್ನು ನಡ್ಸ್ಕೊಂಡು ಹೋಗೋದ್ರ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಇನ್ನು ತುಂಬ ಖುಷಿ ಆಗುತ್ತೆ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಒಂದು ಧೃತಿ ಅವರ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತೆ ಈಗಾಗಲೇ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗಲಿದೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಇನ್ನು ಕಾದು ನೋಡಬೇಕಾಗಿದೆ. ಸೊ ಆದರೆ ಇದು ಎಲ್ಲೂ ಕೂಡ ಸ್ಪಷ್ಟನೆ ಆಗಿಲ್ಲ ಒಂದು ಧೃತಿ ಅವರ ಮದುವೆ ಬಗ್ಗೆ. ಸೊ ಇನ್ನು ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಊಹಾಪೋಹಗಳು ತುಂಬ ಕೇಳಿ ಬರ್ತಾ ಇವೆ. ಸೊ ಕಾದು ನೋಡೋಣ ಇದ್ರ ಬಗ್ಗೆ ಏನನ್ನೋದನ್ನ. ಸೊ ಈ ಒಂದು ಧೃತಿ ಅವರ ಬಗ್ಗೆ, ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.